ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಸಮರದಲ್ಲಿ ಎರಡು ಕ್ಷೇತ್ರದಲ್ಲಿ ಕೈ ಭದ್ರ ಮಾಡಿಕೊಂಡಿದೆ. ಗುಂಡ್ಲುಪೇಟೆಯಲ್ಲಿ ಗೀತಾ ಮಹಾದೇವ್ ಪ್ರಸಾದ್, ನಂಜನಗೂಡಿನಲ್ಲಿ ಕಳಲೆ ಕೇಶವಮೂರ್ತಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಪಕ್ಷದ ರಾಜಕೀಯ ನಾಯಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ತಕ್ಕೆಯಾಗಿದೆ ಇಲ್ಲ ಅಂತಕ್ಕಂಥದ್ದಲ್ಲ, ನಾನು ಹೇಳಂತ ವಿಚಾರ ಹೇಳಿದ್ದೇನೆ. ಆದರೆ ನನಗೆ ಬಹಳ ಸಂತೋಷ, ಆ ವಿಷಯದ ಬಗ್ಗೆ ಆತ್ಮಗೌರವ ಮತ್ತೆ ಸ್ವಾಭಿಮಾನಕ್ಕೆ ತಕ್ಕಂತೆ ಇವತ್ತು ಜನ ನಿಜ ಸೋಲಾಗಿದೆ ಇರ್ತಕ್ಕಂಥ ರೀತಿ. ಹಾಗಾದ್ರೆ ಜಯ ಯಾರಿಗಾಗಿದೆ? ಯಾರಿಗಾಗಿದೆಯಪ್ಪ? ಸ್ವಾಭಿಮಾನಕ್ಕೆ ಸೋಲಾಗಿದೆ. ಹೌದು, ಒಪ್ಕೋತೇನೆ ನಾನು. ಸ್ವಾಭಿಮಾನಕ್ಕೆ ಕಡಿಮೆ ಮತ ಬಂದಿದೆ, ಬೇಡ ಅಂತಕ್ಕಂಥ ರೀತಿಯಲ್ಲಿ ಜನ ಬಂದಿರಬಹುದು. ಆದರೆ ಸ್ವಾಭಿಮಾನ ಅಲ್ಲ, ಸ್ವಾಭಿಮಾನಕ್ಕೆ ಇವತ್ತು ಒಳ್ಳೆ ಗೌರವ, ಸ್ವಾಭಿಮಾನಕ್ಕೆ ಜನ ಅದನ್ನ ಮೆಚ್ಚಿದ್ದಾರೆ ಅಂತಕ್ಕಂಥ ನನ್ನ ದೃಷ್ಟಿಯಿಂದ. ಯಾಕೆ ಅಂತ ಹೇಳಿದ್ರೆ ಕಳೆದ 3 ದಿನಗಳ ಹಿಂದೆ ಯಾವ ರೀತಿ ಚುನಾವಣೆಯನ್ನ ನಡೆಸಿದ್ರು ಕೊನೆ 3 ದಿನಗಳಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಲ್ಲ, ಅವ್ರಿಗೆ ತಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ. ಗೊತ್ತಿದೆ ನನಗೂ ಚುನಾವಣೆಗಳಲ್ಲಿ ಮೀನ್ಸ್ ಅಂತೀವಿ, ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಫಲಿತಾಂಶ ಮುಖ್ಯ ಅನ್ನಂತ ಹೇಳ್ತಾರೆ. ಆದ್ರೆ ಯಾವ ವಾಮ ಮಾರ್ಗದಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ಜನತೆ ಗೊತ್ತಿದೆ, ಹೇಗಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಗೊತ್ತಿದೆ. 3 ದಿನಗಳಿಂದ ಏನ್ ಮಾಡಿದ್ರಿ ಇಲ್ಲಿ ಕೂತು? ನಿಮ್ಮ ಗೃಹ ಇಲಾಖೆಯ ಸಲಹೆಗಾರ ಕೆಂಪಯ್ಯ ಏನ್ ಕೂತ್ಕೊಂಡು ಅಲ್ಲಿ ಮಾಡಿದ್ರು, ಯಾವ್ಯಾವ ರೀತಿ ಪೊಲೀಸ್ ಇಲಾಖೆಗಳನ್ನ ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿ ಹಣ ಹಂಚಿಕೆ ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ 2 ಲಕ್ಷ ಮತದಾರರ ಕಡೆ 1,20,000 ಜನಕ್ಕೆ ಹಣ ಹಂಚಿದ್ದಾರೆ ವ್ಯವಸ್ಥಿತವಾಗಿ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದೇನು ಯಾರು ಕೂಡ ಗೊತ್ತಿಲ್ಲ ಅಂದಿಲ್ಲ. ನೀವೇ ಹೋಗಿ ಕೇಳಿ, ಸಮೀಕ್ಷೆ ಮಾಡಿ ಯಾವ ರೀತಿಯಾದಂಥ ಹಣ ಹಂಚಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ. ಸ್ವತಃ ಲೋಕಸಭಾ ಸದಸ್ಯ ಅವನ PA ಸಿಕ್ಕಾಕೊಂಡಿದ್ದಾನೆ, ಧ್ರುವ್ ಕುಮಾರ್ PA ನಾಗೇಶ್ ಊರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಸ್ವತಃ ಅವರೇ ಮುಖ್ಯಮಂತ್ರಿ. ಇವರಿಗೆ ಎಲ್ಲಿ ಮುಖ್ಯಮಂತ್ರಿಗಳಿಗೆ ಅವರ ಪ್ರಚಾರದಲ್ಲಿ ಎಲ್ಲಿ ಕರೆದು ಸ್ವಾಗತ ಮಾಡಿದ್ದಾರೆ, ಯಾವ ಹಳ್ಳಿಗಳಲ್ಲಿ ಮಾಡಿದ್ದಾರೆ? ನಿರಾಶೆಯಾಗಿತ್ತು. ಈಗ ಅದಾಗಿ ನಿಜ ನಮ್ಗೆ ಹಣದ ಒಳೆ ಹರಿಸಿದ್ದಾರೆ. ಈಗ ನಾವೇನ್ ಹೇಳುದಲ್ಲ, ಮಾರ್ಗ ಕೇಳ್ತಾ ಇಲ್ಲ. ಈಗಿರ್ತಕ್ಕಂಥ ಫಲಿತಾಂಶ ಗೆದ್ರೋ ಸೋತ್ರೋ ಅನ್ನೋ ಪ್ರಶ್ನೆ ಬಂದಿದೆ. ಹಾಗಾಗಿ ಇವತ್ತು ನಾವು ಬಹುಶಃ ನಾನು ಇದು 13ನೇ ಚುನಾವಣೆ ನಡೆದಿದೆ. ಈಗಾಗಲೇ ಹೇಳಿದ್ದೇನೆ, ಸಾಕಷ್ಟು ಇದ್ರ ಬಗ್ಗೆ ಹೇಳಿದ್ದೇನೆ. ಒಂದು ಮತದಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಿಬಿಟ್ರು ಈ ಸಿದ್ದರಾಮಯ್ಯ. ಗೆದ್ದಿರಬಹುದು, ಅದೇನು ದೊಡ್ಡಷ್ಟಕ್ಕೆ ಎಲ್ಲ, ಗೆಲುವು ಸೋಲು ಇರ್ತದೆ. ಈಗ ಇಂಡಿಯಾ ದೇಶದಲ್ಲಿ ನಡೆದಂತ 10 ಚುನಾವಣೆಗಳಲ್ಲಿ 6 ಕಡೆ ಬಿಜೆಪಿ ಗೆದ್ದಿದೆ, 1 ಕಡೆನೂ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ನಾವು ಆ ರೀತಿ ನೋಡಕ್ ಹೋದ್ರು ಕೂಡ ಆಯ್ತು. ಕರ್ನಾಟಕದಲ್ಲಿ ಇವೆರಡು ಗೆದ್ದಿದ್ದೀರ, ನಾವು ಇಲ್ಲ ಅಂತಲ್ಲ. ಜನರ ಆದೇಶವನ್ನು ಕೂಡ ನಾವು ತಲೆಬಾಗಬೇಕಾಗತ್ತೆ. ಯಾವ ರೀತಿ ಗೆದ್ರಿ? ನಿಮ್ಮ ಆಡಳಿತವನ್ನು ಹೆಂಗ್ ರೀತಿ ದುರುಪಯೋಗ ಮಾಡ್ಕೊಂಡ್ರಿ?